ತರುಣ್ ಫೆನ್ಸಿಂಗ್ ವರ್ಕ್ ಕೊತ್ತತ್ತಿ ಹತ್ರ ಕೊಪ್ಪಳ ಅನ್ನೋ ಜಾಗದಲ್ಲಿ ಮಾಡಿರೋದು 1.5 ಎಕರೆ ಪ್ಲಾಟ್ ಐತೆ ಮೇಡಮ್. 7 ಅಡಿ ಕಲ್ಲು ಹಾಕಿದೀವಿ, 6 ಲೇಯರ್ ತಂತಿ ಬಂದೈತೆ. 2 ದಿನದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀನಿ. ಒಂದೇ ಶಿಸ್ತು, ಒಂದೇ ಲೆವೆಲ್ ಐತೆ, ಟಾಪ್ ಲೆವೆಲ್ ಐತೆ. ಕಲ್ಲೆಲ್ಲ 280 ಕಲ್ಲು ಬಳಸಿದ್ದೀನಿ ಮೇಡಮ್. ಕಂಪ್ನಿಯಿಂದಾನೆ 10 ವರ್ಷ ಇರುತ್ತೆ, 30 ವರ್ಷ 40 ವರ್ಷ ಅಂತಾರೆ. ಅದೆಲ್ಲ ಸುಳ್ಳು. ದುಡ್ಡು ಮಾಡಕ್ಕೆ ನಿಂತ್ಕೊಬಿಟ್ಟಾರೆ. ನಮ್ಮ ರೈತರನ್ನ ಸುಲಿಗೆ ಮಾಡ್ತಾರೆ. ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರದಲ್ಲಿ ಮೆಟೀರಿಯಲ್ ಹಾಕೊಟ್ಟು, ಆ ತರ ಕಲ್ಲು ಹಾಕೊಟ್ಟು ವರ್ಕ್ ಮಾಡ್ಕೊಡ್ತೀವಿ ಮೇಡಮ್. ತಂತಿ ಬಂದಾಗ ಓನರ್ ತಂತಿ ತೋರಿಸ್ತೀನಿ, ಮೆಸ್ ಬಂದ್ರೆ ಮೆಸ್ ತೋರಿಸ್ತೀನಿ, ಕಲ್ಲು ಬಂದ್ರೆ ಕಲ್ಲು ತೋರಿಸ್ತೀನಿ. ಆಮೇಲೆ ಗುಂಡಿ ಹೊಡಿಬೇಕಾದ್ರೆ ಒಂದ್ಸತಿ ತೋರಿಸ್ತೀವಿ ಸರ್. ಜಮೀನು ಓನರ್ ಒಂದು ಸತಿ ಬಂದು ನಮಗೆ ದಾರ ಕಟ್ಕೊಟ್ಟು ಹೋದ್ರೆ ಮೇಡಮ್, ಅವ್ರ ಕೆಲಸ ಮುಗಿಯಗಂಟು ಬರೋದು ಬೇಡ. ಅವರೇ ಖುಷಿ ಪಟ್ಟು ಇನ್ನು ಒಂದು 3-4 ಜನಕ್ಕೆ ನಂಬರ್ ಕೊಟ್ಟವ್ರು. ಅವರು ಒಂದೊಂದು ಬ್ಯಾಚಲ್ಲಿ 10 ಜನ ಅವರೇ, ಒಂದೊಂದು ಬ್ಯಾಚಲ್ಲಿ 15 ಜನ ಅವರೇ. ಎಲ್ಲ ಕಿಲ್ಲರ್ಸ್ ಲೇಬರ್. ಇವಾಗ ಕಾಂಪೌಂಡ್ ವಾಲು ಮಾಡ್ಕೊಡ್ತಾ ಇದೀವಿ. ಅದು ಅಡಿ ಲೆಕ್ಕ ಬರುತ್ತೆ. ಅಂದ್ರೆ ಫ್ರೀ ಸರ್ವಿಸ್ ಅಂತ ಹೇಳ್ತಾರೆ ಅಷ್ಟೇ. ಕೆಲಸ ಮುಗಿಸಾದ್ಮೇಲೆ ಅವ್ರ ಫೋನ್ ಪಿಕ್ ಮಾಡಲ್ಲ, ಅವ್ರ ನಂಬರ್ನು ಬ್ಲಾಕ್ ಲಿಸ್ಟ್ ಹಾಕೊಬಿಡ್ತಾರೆ. ನಮಸ್ಕಾರ ಮೇಡಮ್, ನಮ್ಮ ಹೆಸರು ರವಿ ಅಂತ. ನಮ್ಮದು ತರುಣ್ ಫೆನ್ಸಿಂಗ್ ವರ್ಕು. ನಾವು ಒಂದು 5-6 ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮ ಬಂದು ಅರೇಕಲ್ದೊಡ್ಡಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಈ ವರ್ಕು ನಡೆದಿರೋದು ಕೊತ್ತತ್ತಿ ಹತ್ರ ಕೊಪ್ಪಳ ಅನ್ನೋ ಜಾಗದಲ್ಲಿ ಮಾಡಿರೋದು. 1.5 ಎಕರೆ ಪ್ಲಾಟ್ ಐತೆ ಮೇಡಮ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ವರ್ಕ್ ಯಾವ ಥರ ಐತೆ ಅಂತ. 7 ಅಡಿ ಕಲ್ಲು ಹಾಕಿದ್ದೀವಿ, 6 ಲೇಯರ್ ತಂತಿ ಬಂದೈತೆ. 2 ದಿನದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀನಿ. ಯಾವ ಥರ ಕೆಲಸ ಮುಗಿಸ್ಕೊಟ್ಟಿದ್ದೀನಿ ಅಂದರೆ, ಇವಾಗ ನೋಡಿ ಎಲ್ಲ ಒಂದೇ ಶಿಸ್ತು, ಒಂದೇ ಲೆವೆಲ್ ಐತೆ, ಟಾಪ್ ಲೆವೆಲ್ ಐತೆ. ಕಲ್ಲೆಲ್ಲ ಒಂದು ಕಲ್ಲಿಂದ ಕಲ್ಲಿಗೆ 6 ಅಡಿಯಿಂದ 6 ಅಡಿಗೆ ಹಾಕ್ಕೊಟ್ಟಿದ್ದೀನಿ. ಅವ್ರು ಇನ್ನೂ ಸ್ವಲ್ಪ ಹತ್ರನೇ ಹಾಕು ಅಂತ ಹೇಳಿದ್ರು. ನಾನು ಸರ್ 6 ಅಡಿಗೆ ಸಾಕಾಗುತ್ತೆ ಬಿಡಿ, ಇನ್ನೊಂದು 20 ಕಲ್ಲು ವೇರಿಯೇಷನ್ ಬರುತ್ತೆ ಅಷ್ಟೇ, ಇನ್ನೂ ಹತ್ರ ಹಾಕಿದ್ರೆ ಅಂತ ಹೇಳ್ಬಿಟ್ಟು 6 ಅಡಿಯಿಂದ 6 ಅಡಿಗೆ ಹಾಕ್ಕೊಟ್ಟಿದ್ದೀನಿ. 750 ರೂಪಾಯಿಗೆ ಮಾಡ್ಕೊಟ್ಟಿದ್ದೀನಿ ಮೇಡಮ್. ಈ 1.5 ಎಕರೆ ಫ್ಲಾಟ್ಗೆ ಸರ್ ನೀವು ಎಷ್ಟು ಕಲ್ಲು ಬಳಸಿದ್ದೀರಾ ಮೇಡಮ್? ಇದಕ್ಕೆ 280 ಕಲ್ಲು ಬಳಸಿದ್ದೀನಿ ಮೇಡಮ್. ಅಂದರೆ ಸ್ವಲ್ಪ ಇದು ಉದ್ದ ಐತಲ್ಲ, ಅದಕ್ಕೋಸ್ಕರ 280 ಕಲ್ಲು ಬಿದ್ದೈತೆ. ಮತ್ತೆ ಇವಾಗ ಇಲ್ಲಿ ಯಾವುದು ತಂತಿ ಬಳಸಿದ್ದೀರಾ ಸರ್? ಯಾವ ಬ್ರ್ಯಾಂಡ್ ಬಳಸಿದ್ದೀರಾ ಮೇಡಮ್? ಇದು ತಂತಿ ಬಂದು ಟಾಟಾ ಬಿಟ್ಟು ಬೇರೆ ಏನು ಬಳಸಲ್ಲ ನಾವು. ಟಾಟಾದಲ್ಲಿ ಸೀಲ್ ಇರುತ್ತೆ, ಟಾಟಾ ಅಂತ ಪ್ರತಿಯೊಂದು ಜಾಗದಲ್ಲೂ ಸೀಲ್ ಇರುತ್ತೆ. ಇವಾಗ ನೀವು ಟಾಟಾ ತಂತಿನೇ ಬಳಸ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಗ್ಯಾರಂಟಿ ವಾರಂಟಿ ಬಗ್ಗೆ ಮೇಡಮ್? ಗ್ಯಾರಂಟಿ ಬಂದು 10 ವರ್ಷ ಗ್ಯಾರಂಟಿ ಇರುತ್ತೆ ಮೇಡಮ್. ಕಂಪ್ನಿಯಿಂದಾನೆ 10 ವರ್ಷ ಇರುತ್ತೆ, 30 ವರ್ಷ 40 ವರ್ಷ ಅಂತಾರೆ. ಅದೆಲ್ಲ ಸುಳ್ಳು. 10 ವರ್ಷ ಕಂಪ್ನಿಯಿಂದ ಗ್ಯಾರಂಟಿ ಇರುತ್ತೆ. ನಾವು 10 ವರ್ಷ ಕನ್ಫರ್ಮ್ ಆಗಿ 10 ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ ಮೇಡಮ್. ಸರ್ ಇವಾಗ ಟಾಟಾ ಬಿಟ್ಟು ಬೇರೆ ಬ್ರ್ಯಾಂಡ್ ಬಳಸ್ತೀರಾ ನೀವು? ಟಾಟಾ ಬೇಕು ಅಂದ್ರೆ ಟಾಟಾ ಹಾಕಿ ಕೊಡ್ತೀನಿ, ಇಲ್ಲ ನಾರ್ಮಲ್ ಬೇಕು ಅಂದ್ರೆ ನಾರ್ಮಲ್ ಹಾಕಿ ಕೊಡ್ತೀನಿ. ಅಂದರೆ ಇವಾಗ ಸುಮಾರು ಜನಕ್ಕೆ ಟಾಟಾ ಆದರೆ ಸ್ವಲ್ಪ ಜಾಸ್ತಿ ಬಜೆಟ್ ಇರುತ್ತೆ, ನಾರ್ಮಲ್ ಆದರೆ ಆ ಥರ ಅಲ್ಲ. ಕಮ್ಮಿ ಕೇಳಿದ್ರೆ ಕಮ್ಮಿ ಮಾಡಿಕೊಡ್ಬೋದು. ಅವರು ಯಾವ ಥರ ನಮ್ಮ ಹತ್ರ ಇಷ್ಟು ಅಮೌಂಟ್ ಐತೆ, ಇಷ್ಟಕ್ಕೆ ನಮ್ಗೆ ಬೇಕಾಗಿರೋದು, ಇಷ್ಟರಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟರಲ್ಲೇ ಮಾಡ್ಕೊಡ್ತೀನಿ. ಇವಾಗ ಒಬ್ಬರು 3 ಲಕ್ಷ ಕೊಟ್ಟವ್ರೆ ಅಂತ ಒಂಥರ ಮಾಡಲ್ಲ, 2 ಲಕ್ಷ ಕೊಟ್ಟವ್ರೆ ಅಂತ ಒಂಥರ ಮಾಡಲ್ಲ. ಎಲ್ಲರಿಗೂ ಒಂದೇ ಥರ ವರ್ಕ್ ಮಾಡ್ಕೊಡ್ತೀನಿ. ಆಮೇಲೆ ಬ್ರ್ಯಾಂಡಲ್ಲಿ ಬಂದು ಟಾಟಾ ಅಂತ ಬ್ರ್ಯಾಂಡ್ ಒಂದಕ್ಕೆ ದುಡ್ಡು ಇರುತ್ತೆ ಅಷ್ಟೇ. ಸುಮಾರು ಜನ ಏನು ಮಾಡ್ಬಿಡ್ತಾರೆ ಅಂದರೆ, ಸರ್ ನಾರ್ಮಲ್ ಎಲ್ಲ ಬಳಕೆ ಬರಲ್ಲ, ಟಾಟಾ ಹಾಕ್ಸ್ಕೊಬಿಡಿ ಅಂತಾರೆ. ಟಾಟಾ ಹಾಕ್ಸ್ಕೊಂಡ್ರೆ ಅವ್ರಿಗೆ ಮ್ಯಾಕ್ಸಿಮಮ್ ಅಂದ್ರೂ ಒಂದು ಪ್ಲಾಟಲ್ಲಿ ಒಂದು 70,000ದಿಂದ 80,000 ಉಳಿದ್ಬಿಡುತ್ತೆ. ಇವಾಗ ಒಬ್ಬರ ಹತ್ರ ದುಡ್ಡು ಇರುತ್ತೆ, ಒಬ್ಬೊಬ್ಬರ ಹತ್ರ ದುಡ್ಡು ಇರಲ್ಲ. ಅದರಲ್ಲಿ ಸುಮಾರು ಜನ ಏನು ಮಾಡ್ಬಿಡ್ತಾರೆ ಅಂದರೆ, ಇವಾಗ ದುಡ್ಡು ಮಾಡೋಕ್ಕೆ ನಿಂತ್ಕೊಬಿಟ್ಟಾರೆ. ನಮ್ಮ ರೈತರನ್ನ ಸುಲಿಗೆ ಮಾಡ್ತಾರೆ. ಇವಾಗ ಇರೋರಲ್ಲ, ಸರ್ ನಮ್ಮದು ಅಲ್ಲಿ ಬಂಡೆ ಐತೆ ಅಂತಾರೆ, ಇನ್ನೊಬ್ರು ಬರ್ತಾರೆ, ಸರ್ ನಮ್ದು ಲೈಸೆನ್ಸ್ ಐತೆ ಅಂತಾರೆ, ಇನ್ನೊಬ್ರು ಬರ್ತಾರೆ, ಸರ್ ನಾವು ಒಂದು 30-40 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ ಅಂತಾರೆ. ಎಲ್ಲ ಬರೀ ಸುಳ್ಳು ಹೇಳ್ಕೊಂಡು ಎಲ್ಲ ಮೋಸ ಮಾಡ್ತಾ ಬಿದ್ದವ್ರೆ. ಅದರಲ್ಲಿ ಏನು ಗೊತ್ತಾ, ತಂತಿಲಿ ಬಂದು 750 ರೂಪಾಯಿಗೆ ಮಾಡ್ಕೊಡ್ಬೋದು ಮೇಡಮ್. ಇವಾಗ ಆಲ್ಮೋಸ್ಟ್ ಎಲ್ಲ 800-850 ರೂಪಾಯಿ ಗಂಟು ಮಾಡ್ತಾವ್ರೆ. ಅಂದರೆ ನಾವೇನು ಅಂದರೆ, ಇವಾಗ ನಮ್ಮ ರೈತರಿಗೊಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶದಲ್ಲಿ ನಾವು ವರ್ಕ್ ಮಾಡ್ಕೊಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ಇವಾಗ ನೀವು ಇದು ಕಲ್ಲುಗಳನ್ನ ಎಲ್ಲಿಂದ ತರಿಸ್ತೀರಾ? ಮೇಡಮ್ ಕಲ್ಲು ಬಂದು ನಮಗೆ ಕೋಲಾರ ಬರುತ್ತೆ, ಹೊಸಪೇಟೆಯಿಂದನೂ ಬರುತ್ತೆ, ಬಳ್ಳಾರಿಯಿಂದನೂ ಬರುತ್ತೆ. ನಮ್ಗೆ ಯಾವ ಕಡೆ ಹತ್ರ ಆಗುತ್ತೆ, ನಿಯರ್ ಆಗುತ್ತೋ ಆ ಕಡೆ ಎಲ್ಲ ಹೋಗಿ ವರ್ಕ್ ಮಾಡ್ಕೊಡ್ತೀವಿ. ಈ ಕಸ್ಟಮರ್ ನಮ್ಗೆ ಹೆಂಗೆ ಸಿಕ್ಕಿದ್ರು ಅಂದರೆ, ಒಂದು ವೀಡಿಯೋ ನೋಡಿ 2 ದಿನದಲ್ಲಿ ನನ್ನ ಕೆಲಸ ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ರು. ಕಾಲ್ ಮಾಡಿ 2 ಅವರ್ಗೆ ಹೋಗ್ಬಿಟ್ಟು ಸ್ಪಾಟ್ ಎಲ್ಲ ವಿಸಿಟ್ ಮಾಡಿ, ಆಮೇಲೆ ಟಕ್ ಅಂತ ನಾಳೆನೇ ಕಲ್ಲು ಬಂದು ಕೆಲಸ ಮಾಡಿ ಮುಗಿಸ್ಕೊಟ್ಟಿದ್ದೀನಿ. ಅವ್ರ ಹತ್ರನೂ ಮಾತಾಡ್ತೀನಿ. ಅವರು ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಆಮೇಲೆ ಬೇಕಾದರೆ ವರ್ಕ್ ಕೊಡಿ, ಅದರಲ್ಲೇನೂ ಇಲ್ಲ. ಅವ್ರು ನಮ್ಮನ್ನು ನಂಬಿ ಲಕ್ಷಾಂತರ ರೂಪಾಯಿ ಕೊಡೋದು ಹೆಂಗೆ ಅಂದ್ಕೊಂಡಿರ್ತಾರೆ. ನಮ್ಮ ಹತ್ರ ಇವಾಗ ಯಾರು ಜಮೀನಲ್ಲಿ ಕೆಲಸ ಮಾಡಿದ್ರೆ ಅವ್ರ ನಂಬರ್ ಕೊಡಿ ಅಂದ್ಬಿಟ್ಟು ಅವ್ರ ತಾವು ಮಾತಾಡ್ಕೊಂಡು, ಇವ್ರು ಯಾವ ಥರ ವರ್ಕ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಹತ್ರ ತಿಳ್ಕೊಂಡು, ಆಮೇಲೆ ನಮ್ಮ ಕೆಲಸನೂ ನೋಡ್ಬಿಟ್ಟು ಆಮೇಲೆ ಕೆಲಸ ಕೊಡಲಿ ಅಂತ ನಾವು ಹೇಳ್ತೀವಿ ಮೇಡಮ್. ಸರ್ ಇವಾಗ ಕಲ್ಲು ಹಾಕಿದ್ದೀರಲ್ವಾ ಸರ್, ಇದು ಎಷ್ಟು ಅಡಿ ಕಲ್ಲು ಹಾಕಿದಿರೋದು ಮೇಡಮ್? ಇದು 7 ಅಡಿ ಕಲ್ಲು, 2 ಅಡಿ ಡೀಪ್ ಹೋಗೈತೆ, ಇನ್ನು 5 ಅಡಿ ಮೇಲೆ ಐತೆ. 6 ಲೇಯರ್ ತಂತಿ ಬಂದೈತೆ, 3 ಅಡಿಗೆ. ಇನ್ನು ಯಾವ್ದೆಲ್ಲ ಅಡಿಗಳ ಕಲ್ಲನ್ನ ನೀವು ಬಳಸ್ತೀರಾ ಮೇಡಮ್? ನಾವು 4 ಅಡಿ, 5 ಅಡಿ, 6 ಅಡಿ, 7 ಅಡಿ, 8 ಅಡಿ, 9 ಅಡಿ, 10 ಅಡಿ ಗಂಟು ಕಲ್ಲು ಯೂಸ್ ಮಾಡ್ತೀವಿ. ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರದಲ್ಲಿ ಮೆಟೀರಿಯಲ್ ಹಾಕ್ಕೊಟ್ಟು, ಆ ಥರ ಕಲ್ಲು ಹಾಕ್ಕೊಟ್ಟು ವರ್ಕ್ ಮಾಡ್ಕೊಡ್ತೀವಿ ಮೇಡಮ್. ಪಕ್ಕ ಕಲ್ಲೆಲ್ಲ ಒಂದೇ ಶಿಸ್ತು, ಒಂದೇ ನೀಟಿರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಯಾವ ಥರ ಕಲ್ಲೈತೆ ಅಂತ, ಒಳ್ಳೆ ಬೆಲ್ಲ ಹಚ್ಚಿದ್ದಂಗೆ ಐತೆ ಮೇಡಮ್. ಈ ಥರದಲ್ಲಿ ಯಾರು ತಂದು ವರ್ಕೇ ಮಾಡಲ್ಲ. ಇದು ನೋಡ್ತಾ ಇದ್ರಲ್ಲ, ಇದು 7 ಕಲ್ಲಿಗೆ 2 ಸಪೋರ್ಟ್ ಕಲ್ಲು ಕೊಟ್ಟಿದ್ದೀವಿ. ಈ ಥರ ಏನಕ್ಕೋಸ್ಕರ ಕೊಡೋದು ಅಂದರೆ ಮೇಡಮ್, ಇವಾಗ ಆ ಕಡೆ ಪ್ರೆಜರು ಈ ಕಡೆ ಪ್ರೆಜರು ಜಾಸ್ತಿ ಬೀಳೋದ್ರಿಂದ ತಂತಿಲಿ 7 ಕಲ್ಲಿಗೆ 2 ಸಪೋರ್ಟ್ ಕಲ್ಲು ಕಟ್ಸ್ಕೊತೀವಿ. ಇದ್ರ ಬಗ್ಗೆ ಗೊತ್ತಿರೋರು 6 ಕಲ್ಗೂ ಕೊಡಿಸ್ಕೋತಾರೆ, 5 ಕಲ್ಗೂ ಕೊಡಿಸ್ಕೋತಾರೆ.
ಆಲ್ಮೋಸ್ಟ್ ಎಲ್ಲ 7 ಕಲ್ಗೆ ನಾವು ಜಾಸ್ತಿ ಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಹೆಂಗೆ ಅಂದರೆ ಇವಾಗ ತಂತಿ ಬಂದಾಗ ಓನರ್ಗೆ ತಂತಿ ತೋರಿಸ್ತೀನಿ, ಮೆಸ್ ಬಂದರೆ ಮೆಸ್ ತೋರಿಸ್ತೀನಿ, ಕಲ್ಲು ಬಂದರೆ ಕಲ್ಲು ತೋರಿಸ್ತೀನಿ. ಆಮೇಲೆ ಗುಂಡಿ ಹೊಡಿಬೇಕಾದ್ರೆ ಒಂದು ಸತಿ ತೋರಿಸ್ತೀವಿ, ಸರ್ ಎಲ್ಲ ನಿಮಗೆ ಒಪ್ಪಿಗೆ ಆಗುತ್ತಾ ಗುಂಡಿ ಎಲ್ಲ ನೋಡಿ ಅಂತ ಅವ್ರನ್ನೇ ಒಂದು ಸತಿ ಕಳಿಸ್ಬಿಟ್ಟು ತೋರಿಸ್ಬಿಟ್ಟು ಆಮೇಲೆ ಅವರೆಲ್ಲ ಓಕೆ ಅಂದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ನಮ್ದು ಆ ಥರ ನಮ್ಮ ಹತ್ರನೇ ಏನಕ್ಕೆ ವರ್ಕ್ ಮಾಡಿಸ್ಕೋಬೇಕು ಅಂದರೆ ಜಮೀನೋನವ್ರು ಒಂದು ಸತಿ ಬಂದು ನಮಗೆ ದಾರ ಕಟ್ಟಿಕೊಟ್ಟು ಹೋದರೆ ಮೇಡಮ್ ಅವ್ರ ಕೆಲಸ ಮುಗಿಯೋಗಂಟು ಬರೋದು ಬೇಡ. ನಮ್ಮ ಹುಡುಗರೆ ನಮ್ಮ ಜಮೀನು ಅನ್ನೋ ಉದ್ದೇಶದಲ್ಲಿ ನಾವು ಕೆಲಸ ಮಾಡಿ ಪರ್ಫೆಕ್ಟಾಗಿ ವರ್ಕ್ ಮಾಡಿ ಕೊಡೋದು ಅವ್ರಿಗೆ. ಇವಾಗ ಅವ್ರು ಅರ್ಜೆಂಟ್ ಮಾಡ್ತಾವ್ರಂದ್ರೆ ಹೆಂಗೆ ಬೇಕೋ ಹಂಗೆ ಮಾಡ್ಬಿಟ್ಟು ಹೋಗ್ಬಾರ್ದು. ಅವ್ರು ಇನ್ನೊಬ್ರು ಕೆಲಸ ಕೊಡಿಸ್ಬೇಕು, ಇಂಥ ಹುಡುಗ ಬಂದಿದ್ದ ಇಷ್ಟು ಬೇಗ ವರ್ಕ್ ಮಾಡಿಕೊಟ್ಟ, ಇಂಥ ಹುಡುಗನ ಕೆಲಸ ಕೊಡ್ಬೋದು ಅಂತ ಹೇಳಬೇಕು. ನಾವು ದುಡ್ಡು ಕೊಟ್ಟವ್ರೆ ಅಂತ ಆಟೋ ಚಾರ್ಜ್ಗೆ ಹೆಂಗೆ ಬೇಕೋ ಹಂಗೆ ನೆಟ್ಕೊಂಡು ಹೊಂಟೋಗ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಮಾಡಿದ್ರೆ ಅದು ಕಸ್ಬಕಾರ ಮಾಡೋ ಕೆಲಸ ಅಲ್ಲ. ಅದು 2 ದಿನದಲ್ಲಿ ಕೆಲಸ ಮುಗಿಬೇಕು ಅಂತ ಹೇಳಿರೋದಕ್ಕೆ ನೀಟಾಗಿ ನಾವು ಅವ್ರು ಹೆಂಗೆ ಹೇಳಿದ್ರು ಅದೇ ಥರ ವರ್ಕ್ ಮಾಡಿಕೊಟ್ಟಿದ್ದೀವಿ ಮೇಡಮ್ ನಾವು. ಅವರೇ ಖುಷಿಪಟ್ಟು ಇನ್ನು ಒಂದು 3-4 ಜನಕ್ಕೆ ನಂಬರು ಕೊಟ್ಟವ್ರು. ಅವರು ನನಗೆ 3 ದಿನ 4 ದಿನಕ್ಕೆಲ್ಲ ಒಂದೊಂದು ಸತಿ ಕಾಲ್ ಮಾಡ್ತಾ ಇರ್ತಾರೆ, ವರ್ಕ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀಯಪ್ಪ, ಜಮೀನ್ ಹತ್ರ ಬಂದು ಇವರು ನಂಬರ್ ಕೇಳ್ತಾ ಇರ್ತಾರೆ, ಕೊಟ್ಟಿದ್ದೀನಿ, ಫೋನ್ ಮಾಡ್ತಾರೆ ಅಂತ ಅವರೇ ಸುಮಾರು ಸತಿ ಹೇಳೋರು ನನಗೆ ಕಾಲ್ ಮಾಡಿ. ಲೇಬರ್ಸ್ ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್? ಮೇಡಮ್ ಲೇಬರ್ ಬಂದು ನಮ್ಮ ಹತ್ರ 4 ಬ್ಯಾಚ್ ಅವರೇ. ಒಂದೊಂದು ಬ್ಯಾಚಲ್ಲಿ 10 ಜನ ಅವರೇ, ಒಂದೊಂದು ಬ್ಯಾಚಲ್ಲಿ 15 ಜನ ಅವರೇ. ಎಲ್ಲ ಕಿಲ್ಲರ್ಸ್ ಲೇಬರೇ, ಯಾರಿಗೂ ಕಳಪೆ ಕೆಲಸ ಮಾಡೋರು ಯಾರೂ ಇರೋಲ್ಲ ನಮ್ಮ ಹತ್ರ. ಎಲ್ಲ ಕೆಲಸ ಮಾಡೋರೆ. ಸುಮ್ಮನೆ ಯಾರೋ 1,000 ಕೊಡ್ತಾರೆ, 500 ಕೊಡ್ತಾರೆ ಅಂದ್ಬಿಟ್ಟು ಕರ್ಕೊಬಂದು ಅವ್ರ ಕೈಯಲ್ಲೆಲ್ಲ ಕೆಲಸ ಮಾಡಿಸ್ಬಾರ್ದು. ಎಲ್ಲ ಕಿಲ್ಲರ್ಸ್ ಲೇಬರೇ ಇರೋದು ನಮ್ಮ ಹತ್ರ. ಯಾವುದೆಲ್ಲ ಥರದ್ದು ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀರಾ ಮೇಡಮ್? ನಮ್ಮಲ್ಲಿ ತಂತಿ ವರ್ಕ್, ಬಾಡ್ವೇರ್ ತಂತಿ ವರ್ಕ್ ಬರುತ್ತೆ. ಇದು 6 ಲೇಯರ್ ತಂತಿ ಬರುತ್ತೆ. ಮೆಸ್ ಆದರೆ ನಿಮಗೆ 7 ಅಡಿ ಮೆಸ್ ಬರುತ್ತೆ, 8 ಅಡಿ ಮೆಸ್ ಬರುತ್ತೆ, 9 ಅಡಿ ಮೆಸ್ ಬರುತ್ತೆ, 4 ಅಡಿಯಿಂದ 9 ಅಡಿ 10 ಅಡಿ ಗಂಟು ಮೆಸ್ ಸಿಗುತ್ತೆ. ಯಾವ ಥರ ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರದಲ್ಲಿ ವರ್ಕ್ ಮಾಡಿಕೊಡ್ತೀನಿ. ಆಮೇಲೆ ಕಾಂಪೌಂಡ್ ವಾಲ್, ಇವಾಗ ಕಾಂಪೌಂಡ್ ವಾಲು ಮಾಡ್ಕೊಡ್ತಾ ಇದ್ದೀವಿ. ಅದು ಅಡಿ ಲೆಕ್ಕ ಬರುತ್ತೆ. ಮೆಸ್ಸಲ್ಲೇ ನಾಟೆಡ್ ಮೆಸ್ಸು ಅಂತ ಐತೆ, ನಾಟೆಡ್ ಮೆಸ್ಸು ಹಾಕ್ಕೊಡ್ತೀವಿ. ಅದು ಪಕ್ಕ ಟಾಟಾ ಬರುತ್ತೆ. ಅಂದರೆ ಫ್ರೀ ಸರ್ವಿಸು ಅಂತ ಹೇಳ್ತಾರೆ ಅಷ್ಟೇ. ಕೆಲಸ ಮುಗಿಸಾದ್ಮೇಲೆ ಅವ್ರ ಫೋನು ಪಿಕ್ ಮಾಡಲ್ಲ, ಅವ್ರ ನಂಬರ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕೊಬಿಡ್ತಾರೆ. ಸುಮ್ಮನೆ ಫ್ರೀ ಸರ್ವಿಸು ಅಂತಾರೆ. ಅವೆಲ್ಲ ಫ್ರೀ ಸರ್ವಿಸ್ ಎಲ್ಲೂ ಇರೋಲ್ಲ, ಫ್ರೀ ಸರ್ವಿಸ್ ಕೊಡೋಕ್ಕೆ ಆಗಲ್ಲ. ಇವಾಗ ನಿಮ್ಮ ಹತ್ರ ನನಗೆ ಲಕ್ಷಾಂತರ ರೂಪಾಯಿ ಉಳಿದ್ರೆ ಮಾತ್ರ ನಾನು ಫ್ರೀ ಸರ್ವಿಸ್ ಕೊಡ್ಬೋದು. ನನಗೊಂದು 30,000 20,000 ದುಡ್ಡು ಉಳಿತದೆ ಅಂದರೆ ನಾನು ನಿಮಗೆ ಹೆಂಗೆ ಬಂದು ಫ್ರೀ ಸರ್ವಿಸ್ ಮಾಡೋಕ್ಕಾಗುತ್ತೆ ಮೇಡಮ್? ತಂತಿ ಹೋದರೆ ತಂತಿ ಬೇಕಾದ್ರೆ ಕಂಪ್ನಿಯಿಂದ ಇರುತ್ತೆ, ತಂತಿನ ಚೇಂಜ್ ಮಾಡಿಕೊಡ್ಬೋದು. ನಮ್ಮ ಲೇಬರ್ ಕಾಸ್ಟ್ ಏನಾಗುತ್ತೋ ಅದು ತೊಗೊಂಡು ನಾವು ಚೇಂಜ್ ಮಾಡಿಕೊಡ್ತೀವಿ.